ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರ ಹಾಗೂ 74 ಕರ್ನಾಟಕ ಪಶ್ಚಿಮ ಪದವೀಧರರ ವಿಧಾನ ಪರಿಷತ್ ಕ್ಷೇತ್ರದ ಪದವೀಧರರ ಮತದಾರರ ನೋಂದಣಿಗೆ ಸಂಬಂಧಿಸಿದ ಪೂರ್ವಭಾವಿ ಸಭೆ ಇಂದು ನಡೆಯಿತು. ಮುಂದಿನ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಪದವೀಧರರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರ ಪಟ್ಟಿಗೆ ಸೇರಿಸಲು ಜಾಗೃತಿ ಮೂಡಿಸುವ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಿತು. ಅರ್ಹತಾ ಮಾನದಂಡಗಳು, ದಾಖಲೆಗಳ ಪರಿಶೀಲನೆ, ಆನ್ಲೈನ್ ಮತ್ತು ಆಫ್ಲೈನ್ ಅರ್ಜಿ ಪ್ರಕ್ರಿಯೆ ಸುಗಮಗೊಳಿಸುವ ಬಗ್ಗೆ ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಪದವೀಧರ ವಿಧಾನಸಭಾ ಕ್ಷೇತ್ರದ ಸಭೆ ಕರೆದಂತಹ ನಮ್ಮ ನಿಮ್ಮೆಲ್ಲ ನಾಯಕರು 22 ಸಾಹೇಬರ ಒಳಗೊಂಡು ನಿರೀಕ್ಷಿಸಿದಂತ ಎಲ್ಲ ಗಣ್ಯಾತಿ ಗಣ್ಯರಿಗೆ ಸ್ವಾಗತ ಬಯಸುತ್ತಾ, ಕೇವಲ ಇದು 8 ದಿವಸ ಮಾತಿಗೆ ಮೋಹನ್ ದಿವ್ಯರು ಸಾಕಷ್ಟು ಹೇಳಿದ್ದಾರೆ. 7 ದಿವಸ ಅವಧಿ ಇದೆ. ನನ್ನ ಸೋದರ ಅಂತ ಬಸವರಾಜ ಬಿಡ್ಕಾರ್ ಅವರು ಈ ಆಫೀಸ್ ಅನ್ನ ಕಳೆದ 4 ತಿಂಗಳಿಂದ ಇಡೀ 1 ವರ್ಷ ಗುತ್ತಿಗೆ ತೆಗೆದುಕೊಂಡು ಸುಮಾರು 50,000 ಫಾರ್ಮ್ ವೈಯಕ್ತಿಕವಾಗಿ ಹಂಚಿದ್ದೇವೆ. ದೀಪಕ್ ಸರ್ ಅವರ ಎದುರು ತೆಗೆದುಕೊಂಡು ಅವರ ಮಾರ್ಗದರ್ಶನದಲ್ಲಿ 50,000 ಫಾರ್ಮ್ ಹಂಚಿ 4 ಜಿಲ್ಲೆಯಲ್ಲಿ ಇದು ಆಫೀಸು ನಿಂದ್ರೆ 1 ವರ್ಷ ಕಾಂಗ್ರೆಸ್ ಆಫೀಸ್ ಜಿಲ್ಲೆ ಪದವೀಧರ ಕ್ಷೇತ್ರಕ್ಕಾಗಿ ನಮ್ಮ ಪ್ರಧಾನರು ಭಾಗಿ ತೆಗೆದುಕೊಂಡಿದ್ದಾರೆ. ನಾವೆಲ್ಲರೂ ಅವರಿಗೆ ವೋಟ್ ಮಾಡಿದ್ರಿ, ಟಿಕೆಟ್ ಹಾಗೆ ಸಿಗ್ಗಣೆ ಮಾಡೋಣ. ನಮ್ಮ ಪ್ರಧಾನ ಸಿಗಬೇಕಂತ ಇಲ್ಲ, ನಮ್ಮ ಪ್ರಧಾನ ಸಿಗ್ಬೋದು, ಕೆಲಸ ಸಿಗ್ಬೋದು, ಯಾರು ಕೇಳಿದ್ರೆ ಎಲ್ಲ ಅಭ್ಯರ್ಥಿಗಳಿಗೂ ಒಬ್ಬರಿಗೆ ಕೊಟ್ಟ ಟಿಕೆಟ್. ಇದರೊಳಗೆ ಎಲ್ಲರೂ ಒಗ್ಗಟ್ಟಿನಿಂದ ಈ ಕ್ಷೇತ್ರಗಳಿಗೆ ನಮ್ಮಲ್ಲಿ ಸ್ವಲ್ಪ ಎಮರ್ಜೆನ್ಸಿ ಅಂದ ತಕ್ಷಣ ನಮ್ಮ ಪಕ್ಷ ನಿಷ್ಕಾಳಜಿ ಮಾಡ್ತಾರೆ. ದಯ ಸಾಹೇಬ್ ನೇತೃತ್ವ ಹೋಗುತ್ತೆ. ಯಾಕಂದ್ರೆ 2 ಎಲೆಕ್ಷನ್ ಮಾಡಿದ್ದಾರೆ ನಮ್ಮ ಸೋದರರು, ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರ. ಲಾಸ್ಟ್ ಟೈಮ್ MLCಗೆ ಅಷ್ಟೊಂದು ಇಲ್ಲಿ ಸ್ಥಳೀಯ ಶಾಸಕರಿರ್ಲಿ ಅಥವಾ ಸ್ಥಳೀಯ ನಾಯಕರಿರ್ಲಿ ದೀಪಕ್ ಸರ್ ನಂಗೆ ಎಲ್ಲ ಆಸಕ್ತಿ ಯಾರು ತಗೊಂಡಿಲ್ಲ. ಹೋದ ದೀಪಕ್ ಸರ್ ಆಸಕ್ತಿ ತೆಗೆದುಕೊಂಡು ಮುಖ್ಯಮಂತ್ರಿಗಳು ಕರೆಸಿಕೊಂಡು ಧಾರವಾಡದಲ್ಲಿ ದೊಡ್ಡ ಬೃಹತ್ ಸಭೆಯನ್ನು ಮಾಡಿದ್ರು. ಆ ರೀತಿ ಇಡೀ ನಮ್ಮ 4 ಜಿಲ್ಲೆಯವರಿಗೆ ಎಲ್ಲಿ ಆಗಲಿಲ್ಲ. ಅದೊಂದು ನೂರಿನ ಸಂಖ್ಯೆ ನಮಗೆ. ಅದಕ್ಕೆ ದೀಪಕ್ ಸರ್ ಹಂಗೆ ಎಲ್ಲರೂ ಆಕ್ಟಿವ್ ಆಗ್ತಕ್ಕಂಥವ್ರ ಸೈಯದ್ ಅವರು 4 ಜಿಲ್ಲೆಯವರಿಗೆ ನೇಮಿಸಬೇಕು ಅಂತಂದ್ರೆ ಈ ಕ್ಷೇತ್ರವನ್ನ ತೀರ್ಕೊಳ್ಳಕ್ಕೆ ಅನುಕೂಲ ಆಗಿದೆ.